ನಮಸ್ಕಾರ ವೀಕ್ಷಕರೇ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ಮಾತನ್ನ ಕೇಳದೆ ಸರ್ಕಾರ ಎಲ್ಲೆಲ್ಲಿ ತಪ್ಪು ಮಾಡ್ತು ಯಾರ್ಯಾರನ್ನ ಹೊಣೆ ಮಾಡ್ತು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಆದರೆ ಇನ್ನೂ ಗೊತ್ತಿಲ್ಲದೆ ಇರುವ ಹಲವು ರಹಸ್ಯ ಸಂಗತಿಗಳಿವೆ. ಭದ್ರತೆ ಕೊಡೋದು ಅಸಾಧ್ಯ ಅಂತ ಪೊಲೀಸರು ಮೊದಲೇ ಹೇಳಿದ್ರು ಅನ್ನುವ ಸಂಗತಿ ಪೊಲೀಸ್ ಮೂಲಗಳಿಂದಲೇ ಬಯಲಾಗಿದೆ. ಆ ಮೂಲಕ ಸರ್ಕಾರದ ಮುಖವಾಡ ಬಟಾ ಬಯಲಾಗಿದೆ. ಅದರ ಹಿಂದಿನ ಒಂದೊಂದೇ ರಹಸ್ಯಗಳು ಈಗ ಸಿಡಿತಿದ್ದಾವೆ. ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಸಿಡಿಸಿದ ಒಂದು ಬಾಂಬ್ಗೆ ಒಂದು ದೊಡ್ಡ ತಲೆದಂಡ ಆಗಿದೆ. ಸರ್ಕಾರದ ದೊಡ್ಡ ವಿಕೆಟ್ ಒಂದು ಪತನ ಆಗಿದೆ ಅಂತ ಹೇಳ್ಬೋದು. ಎಲ್ಲವನ್ನ ತೆರೆದ ಪುಸ್ತಕದ ರೀತಿಯಲ್ಲಿ ತಮಗೆ ಬಂದಂತಹ ರಹಸ್ಯ ಮಾಹಿತಿಗಳನ್ನು ರಾಜ್ಯದ ಜನರ ಮುಂದೆ ಇಟ್ಟಿದ್ದಾರೆ. ಪೊಲೀಸರನ್ನ ಬಲಿಪಶು ಮಾಡಿದ್ದಕ್ಕೆ ವಿಪಕ್ಷ ಆಗಿರಬಹುದು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ IPS ಅಧಿಕಾರಿಗಳು, ನಿವೃತ್ತ ಕಮಿಷನರ್ಗಳು ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ, ಚೀಮಾರಿ ಹಾಕ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಕರಣಕ್ಕೆ HD ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಕುಮಾರಸ್ವಾಮಿ ಅವರು ಯಾವಾಗಲೂ ಸರ್ಕಾರದ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಿರ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಬಾರಿ ಅವರು ಮಾಡಿದಂತಹ ಆರೋಪಕ್ಕೆ ಒಂದು ದೊಡ್ಡ ವಿಕೆಟ್ ಬಿದ್ದಿದೆ. ಇನ್ನು DK HDK ಮಧ್ಯೆ ಸಮರ ಈಗ ತಾರಕಕ್ಕೇರಿದೆ. ಈ ಹಿಂದೆ ಕೇತಗಾನಹಳ್ಳಿ ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಹಿನ್ನಡೆ ಆಗಿತ್ತು. ಆಗ DK ಅವರಿಗೆ ಅವಕಾಶ ಸಿಕ್ಕಿತ್ತು. ಈಗ ಕುಮಾರಸ್ವಾಮಿ ಅವರು ಸಹ ಒಂದು ವಿಡಿಯೋ ಬಿಟ್ಟಿದ್ದಾರೆ. ರಾಜ್ಯದ ಜನತೆಯ ಮುಂದೆ ಸರ್ಕಾರದ ಮುಖವಾಡವನ್ನು ಬಯಲು ಮಾಡ್ತೀನಿ ಅಂತ ಶಪಥ ಮಾಡಿದ್ದಾರೆ. ಆಟಗಾರರ ಜೊತೆಗೆ ಫೋಟೋ ಕ್ಲಿಕ್ಕಿಸಿಕೊಂಡಂತಹ DK ಅವರು ಈಗ ಕುಮಾರಸ್ವಾಮಿ ಅವರ ಕೈಯಲ್ಲಿ ಸರಿಯಾಗಿ ತಗಲು ಹಾಕೊಂಡಿದ್ದಾರೆ. DK ಅವರಿಗೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಿದ್ದಾರೆ, ಸರ್ಕಾರಕ್ಕೆ ಪೆಟ್ಟು ಕೊಡ್ತಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಬಿಚ್ಚಿಟ್ಟಂತಹ ರಹಸ್ಯಗಳೇನು? ಸರ್ಕಾರದಲ್ಲಿ ಆದಂತಹ ತಲೆದಂಡ ಯಾರದ್ದು? RCB ಹಿಂದೆ ಹೋಗಿ ವಿಲ ಒದ್ದಾಡುವಂತಹ ಪರಿಸ್ಥಿತಿ ಬಂತ ಸರ್ಕಾರಕ್ಕೆ. ಏನಿದು ಸಿದ್ದು DK ಮಹಾ ಎಡವಟ್ಟು? ರಾಜ್ಯ ರಾಜಕೀಯದಲ್ಲಿ ಏನಿದು ಕೋಲಾಹಲ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಈ ಕಾಲ್ತುಳಿತ ಪ್ರಕರಣದಲ್ಲಿ ಯಾರ್ಯಾರು ಹೊಣೆಯಾಗಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಆದರೆ ಸರ್ಕಾರ ಮಾತ್ರ ಪೊಲೀಸರನ್ನ ಬಲಿಪಶು ಮಾಡಿದೆ. ಹಲವು ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಅಷ್ಟೇ ಯಾಕೆ, ಬೆಂಗಳೂರು ಪೊಲೀಸ್ ಕಮಿಷನರ್ ಅನ್ನೇ ಅಮಾನತು ಮಾಡಿದೆ. ಒಂದು ತಪ್ಪಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದೆ. ಸರ್ಕಾರದ ಈ ರಾತ್ರೋರಾತ್ರಿ ನಿರ್ಧಾರಕ್ಕೆ ಆಕ್ರೋಶ ಭುಗಿಲೆದ್ದಿದೆ. IPS IAS ಅಸೋಸಿಯೇಷನ್ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಸರ್ಕಾರದ ಮಟ್ಟದಲ್ಲಿ ಯಾವುದೇ ತಲೆದಂಡ ಆಗಿರಲಿಲ್ಲ. ಆದರೆ ಈಗ ಕುಮಾರಸ್ವಾಮಿ ಅವರು ಸಿಡಿಸಿದಂತಹ ಒಂದು ಬಾಂಬ್ಗೆ ಒಂದು ತಲೆದಂಡ ಆಗಿದೆ, ಪ್ರಮುಖವಾದಂತಹ ತಲೆದಂಡ ಅಂತ ಹೇಳ್ಬೋದು. ಈ ಘಟನೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರೇ ಪ್ರಮುಖ ಕಾರಣ ಅಂತ ಎಲ್ಲರೂ ಈಗ ಸರ್ಕಾರದ ವಿರುದ್ಧವಾಗಿ ಮುಗಿಬೀಳ್ತಿದ್ದಾರೆ. ಈ ಘಟನೆಗೆ ಕಾರಣ ಆಗಿದ್ದು ತರಾತುರಿಯಲ್ಲಿ ಮಾಡಿದಂತಹ 2 ಸಂಭ್ರಮಾಚರಣೆ. ಒಂದು ವಿಧಾನಸೌಧದ ಮುಂದೆ, ಇನ್ನೊಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಈ ವಿಧಾನಸೌಧದ ಮುಂದೆ ಈ ತರಾತುರಿಯ ಸಂಭ್ರಮಾಚರಣೆಯ ಹಿಂದೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ K ಗೋವಿಂದರಾಜು ಅವರ ಪಾತ್ರವಿತ್ತು ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಈಗ. ಹೀಗಾಗಿ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನು ಬಿಡುಗಡೆ ಮಾಡಲಾಗಿದೆ. ಅವರು ಹಾಲಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷರು ಕೂಡ. ತರಾತುರಿಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆ ಆ 11 ಜನರ ಬಲಿಗೆ ಕಾರಣ ಅಂತ ಕೆಲ ಸಚಿವರುಗಳು ಈಗ ಅವರ ವಿರುದ್ಧವಾಗಿ ಗರಂ ಆಗಿದ್ದಾರೆ. ಈ ಬಗ್ಗೆ ಸಂಪುಟ ಸಭೆಯಲ್ಲೂ ಗೋವಿಂದರಾಜು ಅವರ ನಡೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಇದೇ ಗೋವಿಂದರಾಜು ಅವರಿಗೆ ಗೇಟ್ ಪಾಸ್ ನೀಡಲಾಗಿದೆ. ಗೋವಿಂದರಾಜು ಅವರ ಒತ್ತಡದಿಂದಲೇ CM ಸಿದ್ದರಾಮಯ್ಯ ಅವರು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ನೀಡಿದ್ದಾರೆ ಅಂತ ಅವರ ವಿರುದ್ಧವಾಗಿ CM ಆಪ್ತರು ಈಗ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಸರ್ಕಾರದ ಮಟ್ಟದಲ್ಲಿ ಆದಂತಹ ಈ ಬೆಳವಣಿಗೆ ಬಹಿರಂಗ ಆಗಿರಲಿಲ್ಲ. ಆದರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಅದರಲ್ಲಿ ಗೋವಿಂದರಾಜು ಅವರ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮೂಲಕವಾಗಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಅದರಿಂದಲೇ ಆದಂತಹ ಈ ಪ್ರಕರಣದಿಂದ ಸರ್ಕಾರ ಈಗ ತೀವ್ರ ಮುಜುಗರಕ್ಕೊಳಗಾಗಿದೆ. CM ಆಪ್ತರು ಗೋವಿಂದರಾಜು ಅವರ ವಿರುದ್ಧವಾಗಿ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೀಗಾಗಿನೇ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನು ತೆರವುಗೊಳಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯಲ್ಲಿ ಸಿಡಿಸಿದಂತಹ ಬಾಂಬ್ಗೇನೆ ಈ ಗೋವಿಂದರಾಜು ಅವರ ತಲೆದಂಡ ಆಗಿರುವಂಥದ್ದು. ಯಾವಾಗ 2023 ಚುನಾವಣೆ ಆಯಿತು, ಆ ನಂತರದಲ್ಲಿ CM ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡಾಗಿನಿಂದ ರಾಜಕೀಯ ಕಾರ್ಯದರ್ಶಿಯಾಗಿ ಗೋವಿಂದರಾಜು ಅವರು ಜೊತೆಗಿದ್ರು. ಅಷ್ಟು ಮಾತ್ರ ಅಲ್ಲ, CM ಅವರ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಅವರು ಗಮನ ವಹಿಸ್ತಾ ಇದ್ರು. ಇನ್ನು ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ಸಹ ನೀಡಲಾಗಿತ್ತು. RCB ಆಟಗಾರರಿಗೆ ವಿಧಾನಸೌಧದಲ್ಲಿ ಸನ್ಮಾನ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹೇರಿದ್ದೇ ಈ ಗೋವಿಂದರಾಜು ಅನ್ನುವ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಹಲವು ಸ್ಫೋಟಕ ವಿಚಾರಗಳನ್ನು ಬಿಚ್ಚಿಡ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿಂದೆ ಗೋವಿಂದ ಅಂತ ಭಜನೆ ಮಾಡುವ ವ್ಯಕ್ತಿಯಿಂದಲೇ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ನಡೆದಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಮೊದಲು ಗೋವಿಂದರಾಜು ಅವರು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಕರೆ ಮಾಡ್ತಾರೆ. ಜೂನ್ 4ರಂದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ನಡೆಸೋದಕ್ಕೆ ಪೊಲೀಸ್ ಇಲಾಖೆಯಿಂದ ಅನುಮತಿ ನೀಡಬೇಕು, ಭದ್ರತೆ ನೀಡಬೇಕು ಅಂತ ಕೇಳಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ.
ಜೂನ್ 4ರ ಬೆಳಗ್ಗೆ ಗೋವಿಂದರಾಜು ಅವರು ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಭದ್ರತೆ ನೀಡಬೇಕು ಅಂತ ತೀವ್ರವಾದಂತಹ ಒತ್ತಡವನ್ನು ಹಾಕ್ತಾರೆ. ಇದಕ್ಕೆ ಆಯುಕ್ತರು ಬೆಳಗ್ಗೆಯವರೆಗೆ ಪೊಲೀಸರು ನಿದ್ದೆಗೆಟ್ಟು ಕೆಲಸವನ್ನ ಮಾಡಿದ್ದಾರೆ. 2-3 ಕಡೆ ಕಾರ್ಯಕ್ರಮ ಮಾಡಿದ್ರೆ ಭದ್ರತೆ ನೀಡೋದಕ್ಕೆ ಕಷ್ಟವಾಗುತ್ತೆ, ಒಂದು ಕಡೆ ಮಾಡಿದ್ರೆ ಮಾತ್ರ ಬಂದೋಬಸ್ತ್ ಕಲ್ಪಿಸೋದಕ್ಕೆ ಸಾಧ್ಯವಾಗುತ್ತೆ, ವಿಧಾನಸೌಧದ ಕಾರ್ಯಕ್ರಮಕ್ಕೆ ಭದ್ರತೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಪೊಲೀಸರ ಮಾತನ್ನ ಕೇಳಿದಂತಹ ಗೋವಿಂದರಾಜು ಅವರು ಅಲ್ಲಿಗೆ ಸುಮ್ಮನಾಗೋದಿಲ್ಲ, ಪೊಲೀಸರು ಹೇಳಿದಂತೆ ಕೇಳೋದಿಲ್ಲ. ಆಯುಕ್ತರ ಪ್ರತಿಕ್ರಿಯೆ ಬಳಿಕದಲ್ಲಿ ಗೋವಿಂದರಾಜು ಅವರು ಸಿಎಂ ಬಳಿಗೆ ಹೋಗ್ತಾರೆ. ಸಿಎಂ ಅವರು ಆಯುಕ್ತರನ್ನ ಕರೆಸಿ, ನಾನು ಈ ರಾಜ್ಯದ ಸಿಎಂ ಆದೇಶ ಮಾಡ್ತಾ ಇದ್ದೇನೆ, ವಿಧಾನಸೌಧದ ಕಾರ್ಯಕ್ರಮಕ್ಕೆ ಭದ್ರತೆ ಕೊಡಿ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಆಗ ಅನಿವಾರ್ಯವಾಗಿ ಪೊಲೀಸ್ ಕಮಿಷನರ್ ವಿಧಾನಸೌಧಕ್ಕೆ ಬಿಗಿ ಭದ್ರತೆಯನ್ನು ಹಾಕ್ತಾರೆ. ಆದರೆ ಯಾರಿಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಸೂಚನೆಯನ್ನು ಕೊಟ್ಟಿರೋದಿಲ್ಲ. ಕಾಟಾಚಾರಕ್ಕೆ 3-4 ತುಕಡಿ ಭದ್ರತೆಯನ್ನು ಹಾಕಿರ್ತಾರೆ. ವಿಧಾನಸೌಧದಲ್ಲೇ ಕಾರ್ಯಕ್ರಮ ಮಾಡಬೇಕು, ನಾನು ಚಿನ್ನಸ್ವಾಮಿಗೆ ಹೋಗೋದಿಲ್ಲ ಅಂತ ಸಿಎಂ ಹೇಳಿದ್ರಿಂದಲೇ ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ಅಂತ ಗಂಭೀರವಾದ ಆರೋಪವನ್ನು ಈಗ ಕುಮಾರಸ್ವಾಮಿ ಅವರು ಮಾಡಿರುವಂಥದ್ದು. ಇದಿಷ್ಟು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಮಾಡಿದಂತಹ ಆರೋಪಗಳಾದರೆ, ಇನ್ನು ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆಯೂ ಕುಮಾರಸ್ವಾಮಿ ಅವರು ಹಲವು ಆರೋಪಗಳನ್ನು ಮಾಡಿದ್ದಾರೆ. ಅಷ್ಟಕ್ಕೂ ಡಿ.ಕೆ. ಶಿವಕುಮಾರ್ ಅವರು ಕನಕಪುರದ ಯಾವುದೋ ಒಂದು ಕೇಸ್ ಸಂಬಂಧ ಕೋರ್ಟ್ಗೆ ಹಾಜರಾಗಬೇಕು ಅಂತ ಆ ದಿನ ಅವರು ಕನಕಪುರಕ್ಕೆ ತೆರಳಿದ್ರು. ಆ ವೇಳೆ ಫೋನ್ ಮಾಡಿ ಒಬ್ಬರು ಡಿ.ಸಿ.ಎಂ ಅವರ ಗಮನಕ್ಕೆ ವಿಧಾನಸೌಧದ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ. ಆಗ ಡಿ.ಸಿ.ಎಂ ಅವರು ಕೋರ್ಟ್ನಿಂದಲೇ ನೇರವಾಗಿ HALಗೆ ಹೋಗಿ ತಂಡಕ್ಕೆ ಸನ್ಮಾನ ಮಾಡ್ತಾರೆ. ಅಲ್ಲಿಂದ ತಾನೇ RCB ಧ್ವಜವನ್ನ ಹಿಡ್ಕೊಂಡು ತಾನೇ ಗೆಲ್ಲಿಸಿ ಬಂದವರ ಹಾಗೆ ಪೋಸ್ ಕೊಟ್ಕೊಂಡು ಬಂದಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ವ್ಯಂಗ್ಯ ಮಾಡಿದ್ದಾರೆ. ಇನ್ನು ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಆದಂತಹ ಎಡವಟ್ಟುಗಳ ಬಗ್ಗೆ ಅವರು ಸಾಲು ಸಾಲು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಕ್ಕೆ ಸನ್ಮಾನ ಮಾಡೋದಕ್ಕೆ ಅವ್ರ ಹತ್ರ ಶಾಲು ಪೇಟ ಕೂಡ ಇರಲಿಲ್ಲ. ಕೊನೆಗೆ ಹಾಗೋ ಹೀಗೋ ಪರದಾಡಿ ಯಾವುದೋ ಒಂದು ಬಟ್ಟೆಯನ್ನು ಹಾಕಿ ಸನ್ಮಾನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವೇದಿಕೆಯಲ್ಲಿದ್ದಂತಹ ಡಿ.ಸಿ.ಎಂ ಅವರು ಶಾಸಕರ ಕತ್ತಿಗೆ ಕೈ ಹಾಕಿ ಎಳೆದಿದ್ದಾರೆ. ಈ ರೀತಿಯಾಗಿ ಸರ್ಕಾರದ ಎಡವಟ್ಟುಗಳನ್ನು ಒಂದೊಂದಾಗಿ ಪಟ್ಟಿ ಮಾಡಿ ತೆರೆದಿಟ್ಟಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರ ಅದೆಷ್ಟರ ಮಟ್ಟಿಗೆ ಅಮಾನವೀಯವಾಗಿ ನಡ್ಕೊಂಡಿದೆ ಅನ್ನುವ ವಿಚಾರವನ್ನು ಬಿಚ್ಚಿಟ್ಟಿರುವಂಥದ್ದು. ಈ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲೇ ಓರ್ವ RCB ಅಭಿಮಾನಿ ಈ ಕಾಲ್ತುಳಿತದಿಂದಾಗಿ ಉಸಿರುಗಟ್ಟಿ ಮೃತಪಟ್ಟಂತಹ ಸುದ್ದಿ ಬರುತ್ತೆ. ಕೊನೆ ಪಕ್ಷ ಆ ಸಂದರ್ಭದಲ್ಲಾದರೂ ಕಾರ್ಯಕ್ರಮವನ್ನು ಮುಂದೂಡುವಂತಹ ಯೋಚನೆಯನ್ನು ಮಾಡಬೇಕಿತ್ತು. 3-4 ಗಂಟೆ ಹೊತ್ತಿಗೆ ಸಾವಿನ ಸುದ್ದಿ ಬಂದರೂ ಕೂಡ 6 ಗಂಟೆವರೆಗೂ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಆನಂತರದಲ್ಲಿ ಕ್ರೀಡಾಂಗಣಕ್ಕೂ ಹೋಗಿ ಟ್ರೋಫಿಗೆ ಮುತ್ತಿಟ್ಟು ಬಂದಿದ್ದಾರೆ ಅನ್ನುವ ಗಂಭೀರ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇನ್ನು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರು ನಡೆದುಕೊಂಡ ರೀತಿಯ ಬಗ್ಗೆಯೂ ಅಸಮಾಧಾನ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಅವರ ಅಮಾನವೀಯ ವರ್ತನೆಯ ಬಗ್ಗೆಯೂ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಮೊದಲೇ ಈ 2 ಕಡೆ ಕಾರ್ಯಕ್ರಮಕ್ಕೂ ಪೊಲೀಸರ ಅನುಮತಿ ಇರಲಿಲ್ಲ. ಕ್ರಿಕೆಟ್ ಅಭಿಮಾನಿಗಳ ಜೀವದ ಜೊತೆಗೆ ಸರ್ಕಾರ ಚೆಲ್ಲಾಟ ಆಡಿದೆ. ಇಷ್ಟೆಲ್ಲ ಸಾವು ನೋವಾಗಿರುವ ಸುದ್ದಿ ಬಂದರೂ ಕೂಡ ಸಂಜೆ ಹೊತ್ತಿಗೆ ತಮ್ಮ ಮೊಮ್ಮಗನ ಜೊತೆಗೆ ಜನಾರ್ದನ ಹೋಟೆಲ್ಗೆ ಹೋಗಿ ಮಸಾಲ ದೋಸೆಯನ್ನು ಸವಿದಿದ್ದಾರೆ. ಕುಮಾರಸ್ವಾಮಿ ಅವರು ಈ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ನಿಮ್ಮ ತೀಟೆ ತೀರಿಸ್ಕೊಳ್ಳೋದಕ್ಕೆ ಅಮಾಯಕರನ್ನ ಬಲಿ ಕೊಟ್ಟು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದೀರಿ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊದಲೇ ಕುಮಾರಸ್ವಾಮಿ ಅವರಿಗೆ ಸರ್ಕಾರದ ಮೇಲೆ ಇನ್ನಿಲ್ಲದ ಕೋಪ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ವೈಯಕ್ತಿಕ ಸಮರ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಹೀಗಾಗಿ ಸಚಿವರುಗಳಿಂದ ಬಂದಂತಹ ಸುದ್ದಿ ಆಗಿರಬಹುದು, ಪೊಲೀಸ್ ಮೂಲಗಳಿಂದ ಬಂದಂತಹ ಸುದ್ದಿ, ತಾವು ಕಣ್ಣಾರೆ ಕಂಡಂತಹ ಸುದ್ದಿ ಎಲ್ಲವನ್ನ ಜನರ ಮುಂದೆ ತೆರೆದಿಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ಮೂಲಕವಾಗಿ ಸರ್ಕಾರಕ್ಕೆ ಸರಿಯಾದಂತಹ ಪೆಟ್ಟನ್ನು ಕೊಡುತ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ 11 ಜನರ ಬಲಿಯಾಗಿರುವಂಥದ್ದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಹೀಗಾಗಿ ಈ ಸರ್ಕಾರದ ಮುಖವಾಡವನ್ನು ಬಿಚ್ಚಿಡೋದು ವಿಪಕ್ಷದ ಕರ್ತವ್ಯ ಕೂಡ. ಇಲ್ಲಿ BJPಗಿಂತ ಕುಮಾರಸ್ವಾಮಿ ಅವರು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಸಾರ್ವಜನಿಕವಾಗಿಯೂ ಏನು ಆಕ್ರೋಶ ವ್ಯಕ್ತವಾಗ್ತಿದೆ ಅಂದರೆ, ಈ ಮಟ್ಟಿಗೆ ಬೇಜವಾಬ್ದಾರಿತನದ ಸರ್ಕಾರವನ್ನು ಇಡೀ ಕರ್ನಾಟಕ ಇತಿಹಾಸದಲ್ಲಿ ಯಾರು ಕೂಡ ನೋಡಿಲ್ಲ. ಹೀಗಾಗಿ ಸಹಜವಾಗಿ ಇವೆಲ್ಲವನ್ನ ನೋಡಿಕೊಂಡು ಓರ್ವ ಮಾಜಿ ಮುಖ್ಯಮಂತ್ರಿಯಾಗಿ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ. ಸರಿಯಾದ ರೀತಿಯಲ್ಲಿ ಸರ್ಕಾರದ ಬಂಡವಾಳವನ್ನು ಬಿಚ್ಚಿಡ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಈ ಘಟನೆಯ ಬೆನ್ನಲ್ಲೇ ಈ ಅಧಿಕಾರಿಗಳನ್ನೇನು ಅಮಾನತು ಮಾಡಿದ್ರು, ಇದರ ಬೆನ್ನಲ್ಲೇ ಮತ್ತೊಂದು ಇಲಾಖೆಯ ಅಧಿಕಾರಿಯನ್ನು ಅಮಾನತು ಮಾಡಲಾಗಿದೆ. ಸಿಎಂ ಕಾರ್ಯದರ್ಶಿಗೆ ಒಂದು ಕಡೆ ಗೇಟ್ ಪಾಸ್ ಕೊಡ್ತಾರೆ, ಅದರ ಬೆನ್ನಲ್ಲೇ ಮತ್ತೊಬ್ಬ ಅಧಿಕಾರಿಯನ್ನು ಕೂಡ ಎತ್ತಂಗಡಿ ಮಾಡಲಾಗಿದೆ. ಕರ್ನಾಟಕ ಗುಪ್ತಚರ ಇಲಾಖೆಯ ADGP ಹೇಮಂತ್ ನಿಂಬಾಳ್ಕರ್ ಅವರನ್ನ ಅಮಾನತಲ್ಲ ವರ್ಗಾವಣೆ ಮಾಡಿದ್ದಾರೆ. ಯಾಕಂದರೆ ಈ ಪ್ರಕರಣದಲ್ಲಿ ಗುಪ್ತಚರ ಇಲಾಖೆಯ ವೈಫಲ್ಯನೂ ಕೂಡ ಕಾರಣ ಅನ್ನೋ ಆರೋಪ ಕೇಳಿ ಬಂದಿತ್ತಲ್ವಾ. RCB ಅಭಿನಂದನಾ ಸಮಾರಂಭ ವಿಜಯಯಾತ್ರೆಗೆ ಒಮ್ಮೆಗೆ ಇಷ್ಟೊಂದು ಜನ ಆಗಮಿಸ್ತಾರೆ ಅನ್ನುವ ಯಾವ ಸುಳಿವನ್ನ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಅಥವಾ ಪೊಲೀಸ್ ಇಲಾಖೆಗೆ ನೀಡಿಲ್ಲ ಅನ್ನೋ ಆರೋಪ ಇದೆ. ಆ ಒಂದು ಕಾರಣವನ್ನು ಕೊಟ್ಟು ಗುಪ್ತಚರ ಇಲಾಖೆಯ ADGP ವಿರುದ್ಧವಾಗಿ ಕ್ರಮ ಕೈಗೊಂಡಿರುವಂಥದ್ದು. ಆ ಮೂಲಕ ಸರ್ಕಾರ ತನ್ನನ್ನು ಉಳಿಸಿಕೊಳ್ಳೋದಕ್ಕೆ ಈ ವರ್ಗಾವಣೆ ಅಸ್ತ್ರವನ್ನ ಮತ್ತೊಬ್ಬ ಅಧಿಕಾರಿಯ ಮೇಲೆ ಪ್ರಯೋಗಿಸಿದೆ ಅಂತ ಹೇಳ್ಬೋದು. ಇಲ್ಲಿ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಮಾಹಿತಿಯನ್ನು ತೆಗೆದುಕೊಳ್ಳದೇ ಇರೋದು ಕೂಡ ತಪ್ಪಾಗುತ್ತೆ. ಯಾಕಂದರೆ ಇಂತಹದೊಂದು ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಳ್ತಾ ಇದೆ ಅಂತ ಗುಪ್ತಚರ ಇಲಾಖೆಗೂ ಮಾಹಿತಿ ಇರಬೇಕಲ್ವಾ. ಬಹುಶಃ ಅವರಿಗೆ ಮಾಹಿತಿ ಇಲ್ಲದೆಯೂ ಕೂಡ ಇರಬಹುದು.
ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಗುಪ್ತಚರ ಇಲಾಖೆಯ ಮಾಹಿತಿ ಇರಲೇಬೇಕಾಗುತ್ತೆ. ಆದರೆ ಇದರಲ್ಲಿ ಸರ್ಕಾರ ಎಡವಿದೆ, ಪೊಲೀಸ್ ಇಲಾಖೆ ಕೂಡ ಎಡವಿದೆ. ಪ್ರಮುಖವಾಗಿ ಗುಪ್ತಚರ ಇಲಾಖೆಯ ಮಾಹಿತಿ ಶಿಫಾರಸನ್ನು ಪಡೆದುಕೊಂಡೇ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿತ್ತು. ಅದರ ಬದಲಾಗಿ ದಿಢೀರಂತ ಆಯೋಜನೆ ಮಾಡಿದೆ ಈ ಸಮಸ್ಯೆಗಳಿಗೆ ಕಾರಣ ಆಗಿರುವಂಥದ್ದು. ಸ್ವತಃ ಸಿಎಂ DCM ಈ ವಿಚಾರವನ್ನು ಒಪ್ಕೊಂಡಿದ್ದಾರೆ. ಇಷ್ಟೊಂದು ಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಂತ ಅನಾಹುತದ ಬಳಿಕ ಹೇಳಿದ್ದಾರೆ. ಅಲ್ಲಿಗೆ ಗುಪ್ತಚರ ಇಲಾಖೆಯ ಶಿಫಾರಸನ್ನು ಪಡೆದುಕೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಒಟ್ಟಾರೆಯಾಗಿ ತಮ್ಮ ತಪ್ಪುಗಳನ್ನು ಮುಚ್ಚಿ ಹಾಕೋದಕ್ಕೆ ಮತ್ತಷ್ಟು ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದೆ. ಈ ಅಧಿಕಾರಿಗಳನ್ನು ಅಮಾನತು ಮಾಡುವ ಮೂಲಕವಾಗಿ, ವರ್ಗಾವಣೆ ಮಾಡುವ ಮೂಲಕವಾಗಿ ಜನರಿಗೂ ಕೂಡ ಮೋಸ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಬೆಂಗಳೂರಿನ ಮಹಾದುರಂತದ ಬಗ್ಗೆ ನೀವೇನಂತೀರಾ? ಇಲ್ಲಿ ಯಾರದು ತಪ್ಪು? ಸರ್ಕಾರ ಮಾಡಿದಂತಹ ಎಡವಟ್ಟುಗಳೇನು? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.